ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇಂದಿನ ವಿಡಿಯೋದಲ್ಲಿ ಡೇಟಾ ಟೈಪ್ಸ್ ಮತ್ತು ಕನ್ಸ್ಟೆಂಟ್ಸ್ ಬಗ್ಗೆ ತಿಳ್ಕೊಂಡಿದ್ದು. ಈ ವಿಡಿಯೋದಲ್ಲಿ ಡೇಟಾಬೇಸ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು MySQL ಅಲ್ಲಿ ಅಂತ ತಿಳ್ಕೊಳ್ಳೋಣ. ಮೊದಲು MySQL ಕಮಾಂಡ್ ಲೈನ್ನ ಓಪನ್ ಮಾಡಬೇಕು. ನಾವು ನಮ್ಮದು MySQL ಕಮಾಂಡ್ ಪ್ರಾಂಪ್ಟಲ್ಲಿ ಯಾವುದ್ಯಾವುದು ಡಿಫಾಲ್ಟ್ ಡೇಟಾಬೇಸು ಯಾವುದ್ಯಾವುದು ಡೇಟಾಬೇಸ್ ಇದೆಯಾ ಅಂತ ಯಾವ ರೀತಿ ತಿಳ್ಕೊಳ್ಳೋದು ಅಂತಂದರೆ, ಬೈ ಯೂಸಿಂಗ್ ಶೋ ಡೇಟಾಬೇಸ್ ಅಂತ ಕಮಾಂಡ್ ಎಂಟರ್ ಮಾಡಿದ್ರೆ ಯಾವುದ್ಯಾವುದು ಡೇಟಾಬೇಸ್ ಇದೆ ಅನ್ನೋದು ತೋರಿಸುತ್ತೆ. ಇವಾಗ ನಾನು ಹೊಸದಾಗಿ ಒಂದು ಡೇಟಾಬೇಸ್ನ ಕ್ರಿಯೇಟ್ ಮಾಡಬೇಕು. ಅದಕ್ಕೆ ಯಾವ ಕಮಾಂಡ್ ಯೂಸ್ ಮಾಡ್ತೀವಿ ಅಂತಂದರೆ ಕ್ರಿಯೇಟ್ ಡೇಟಾಬೇಸ್ ನೇಮ್. ಕ್ರಿಯೇಟ್ ಇವಾಗ ಕಂಪನಿ ಅಂತ ಒಂದು ನಾನು ಡೇಟಾಬೇಸ್ನ ಕ್ರಿಯೇಟ್ ಮಾಡಿದ್ದೀನಿ. ಈಗ ನಾನು ಚೆಕ್ ಮಾಡಬೇಕು ಕಂಪನಿ ಅನ್ನೋ ಡೇಟಾಬೇಸು ಕ್ರಿಯೇಟ್ ಆಗಾಯ್ತೋ ಇಲ್ವೋ ಅಂತ. ಅದಕ್ಕೆ ಏನು ಮಾಡ್ತೀವಿ ಅಂದರೆ ಶೋ ಡೇಟಾಬೇಸ್ ಅಂತ ಟೈಪ್ ಮಾಡ್ತೀವಿ. ಇವಾಗ ನೀವು ಅಬ್ಸರ್ವ್ ಮಾಡ್ಬೋದು ಕಂಪನಿ ಅನ್ನೋದು ಒಂದು ಡೇಟಾಬೇಸ್ ಕ್ರಿಯೇಟ್ ಆಗೈತೆ. ಇವಾಗ ನಾವು ಡೇಟಾಬೇಸ್ನ ಕ್ರಿಯೇಟ್ ಮಾಡಿದ್ದೀವಿ. ಆ ಡೇಟಾಬೇಸ್ ಒಳಗಡೆ ಒಂದು ಟೇಬಲ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಫಸ್ಟು ನಾವು ಟೇಬಲ್ನ ಕ್ರಿಯೇಟ್ ಮಾಡೋದಕ್ಕಿಂತ ಮುಂಚೆ ಯಾವ ಡೇಟಾಬೇಸ್ ಒಳಗಡೆ ನಾವು ಟೇಬಲ್ನ ಕ್ರಿಯೇಟ್ ಮಾಡೋದು ಅಂತ ಯೂಸ್ ಮಾಡಬೇಕು. ಅದಕ್ಕೋಸ್ಕರ ನಾವು ಯಾವ್ದಾರ ಒಂದು ಡೇಟಾಬೇಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ಯಾವ ರೀತಿ ಅಂದರೆ ಬೈ ಯೂಸಿಂಗ್ ಯೂಸ್ ಕಮ್ಯಾಂಡ್, ಯೂಸ್ ಡೇಟಾಬೇಸ್ ನೇಮ್. ಇವಾಗ ನಾವು ಡೇಟಾಬೇಸ್ ಒಳಗಡೆ ಬಂದಿದ್ದೀವಿ, ಬಟ್ ಟೇಬಲ್ನ ಕ್ರಿಯೇಟ್ ಮಾಡಬೇಕು. ಯಾವ ರೀತಿ ಟೇಬಲ್ ಕ್ರಿಯೇಟ್ ಮಾಡೋದು ಅಂದರೆ ಬೈ ಯೂಸಿಂಗ್ ಕ್ರಿಯೇಟ್ ಕಮ್ಯಾಂಡ್, ಕ್ರಿಯೇಟ್ ಟೇಬಲ್ ಮತ್ತು ಟೇಬಲ್ ನೇಮ್ನ ಸ್ಪೆಸಿಫೈ ಮಾಡಬೇಕು. ನಾವು ಯಾವ ಟೇಬಲ್ನ ಕ್ರಿಯೇಟ್ ಮಾಡೋದು ಅಂತಂದರೆ ಒಂದು ಸ್ಯಾಂಪಲ್ ಡಮ್ಮಿ ಟೇಬಲ್ನ ತೊಗೊಂಡಿದ್ದೀನಿ. ಏನಂತಂದರೆ ಎಂಪ್ಲಾಯಿ ಅಂತ ಒಂದು ನಾನು ಟೇಬಲ್ನ ಕ್ರಿಯೇಟ್ ಮಾಡಬೇಕು. ಈ ಎಂಪ್ಲಾಯಿ ಟೇಬಲಲ್ಲಿ 4 ಕಾಲಮ್ಸ್ ಬರುತ್ತೆ: ಐ ಡಿ, ನೇಮ್, ಸ್ಯಾಲ್ರಿ, ಡಿಪಾರ್ಟ್ಮೆಂಟ್ ಅಂತ. ಐ ಡಿ ಕಾಲಮ್ದು ಡೇಟಾ ಟೈಪ್ ಏನಾಗಿರಬೇಕು ಅಂದರೆ ಇಂಟೀಜರ್. ಈ ಇಂಟೀಜರು ಮತ್ತು ಒಂದು ಕನ್ಸ್ಟೆಂಟ್ಸ್ ಆ ಕಂಡೀಷನ್ ಕೊಟ್ಟಿದ್ದೀನಿ ಆ ಕಾಲಮ್ಗೆ, ಏನಂದರೆ ಅದು ನಾಟ್ನಲ್ಲೇ ಆಗಿರಬೇಕು. ಈ ಪ್ರೈಮರಿ ಕೀ ಕೊಡೋದ್ರಿಂದ ಏನು ಅಡ್ವಾಂಟೇಜ್ ಅಂದರೆ ಯೂನಿಕ್ಕು ಇರುತ್ತೆ ನಾಟ್ನಲ್ಲೂ. ನಾನು ಯಾವುದೇ ಒಂದು ಟೇಬಲ್ನ ರೆಪ್ರೆಸೆಂಟ್ ಮಾಡಬೇಕಂದ್ರೆ ಒಂದು ಪ್ರೈಮರಿ ಕೀ ಇರಬೇಕು. ಆ ಪ್ರೈಮರಿ ಕೀ ಏನಾಗಿರಬೇಕು, ಯೂನಿಕ್ಕು ನಾಟ್ನಲ್ಲಿ ಎರಡೂ ಇರಬೇಕು. ಐ ಡಿ ಯಾವತ್ತೂ ಎಲ್ಲ ಎಂಪ್ಲಾಯಿಗೂ ಯೂನಿಕ್ ಇರುತ್ತೆ ಅಲ್ವಾ, ಅದಕ್ಕೆ ನಾವು ಪ್ರೈಮರಿ ಕೀ ಕೊಡ್ತೀವಿ. ಮತ್ತು ಈ ಆಟೋ ಇನ್ಕ್ರಿಮೆಂಟ್ ಏನು ಕೊಟ್ಟಿದ್ದೀವಿ ಅಂತಂದರೆ ಯೂಸರು ಮ್ಯಾನ್ಯಲಾಗಿ ಅವ್ರದ್ದು ಐ ಡಿ ಎಂಟರ್ ಮಾಡೋ ಬದಲು ಡೇಟಾಬೇಸನ್ನೇ ಆಟೋಮೆಟಿಕ್ಕಾಗಿ ಇನ್ಕ್ರಿಮೆಂಟ್ ಮಾಡ್ತಾ ಇರುತ್ತೆ. ನೆಕ್ಸ್ಟ್ ನಾವು ನೇಮನ್ನು ಇನ್ನೊಂದು ಕಾಲಮ್ನ ಕ್ರಿಯೇಟ್ ಮಾಡಬೇಕು. ನೇಮ್ದು ಡೇಟಾ ಟೈಪ್ ಏನಾಗಿರ್ಬೇಕಂದ್ರೆ VARCHAR ಇರಬೇಕು, ಮತ್ತು ಅದು ಕೂಡ ನಾಟ್ನಲ್ಲಿ ಆಗಿರಬೇಕು, ಅಂದರೆ ಮ್ಯಾಂಡೇಟರಿ ನೇಮನ್ನು ಎಂಟರ್ ಮಾಡಲೇಬೇಕು. ನೆಕ್ಸ್ಟ್ ಇನ್ನೊಂದು ಕಾಲಮ್ ಬಂದು ಸ್ಯಾಲ್ರಿ ಅನ್ನೋದು. ಸ್ಯಾಲ್ರಿಲಿ ಏನಂದರೆ ಅಪ್ ಟು 2 ಡೆಸಿಮಲ್ವರೆಗೂ ಇದು ಸ್ಟೋರ್ ಮಾಡುತ್ತೆ. ಡೆಸಿಮಲ್ ಫಾರ್ಮ್ಯಾಟ್ ತೊಗೊಂಡಿದ್ದೀನಿ. ನಲ್ ಎಸ್ ಕೊಟ್ಟಿದ್ದೀನಿ, ಏನಕ್ಕೆ ಅಂದರೆ ಸ್ಯಾಲ್ರಿ ಎಂಟಿನಾದರೂ ಬೇಕಾದ್ರೆ ಇರ್ಬೋದು, ಡೇಟಾ ಎಂಟರ್ ಮಾಡಬೇಕು ಅಂತ ಮ್ಯಾಂಡೇಟರಿ ಇಲ್ಲ. ಮತ್ತು ಡಿಫಾಲ್ಟ್ ವ್ಯಾಲ್ಯೂ, ಈಗ ಯೂಸರ್ ಏನಾದರೂ ವ್ಯಾಲ್ಯೂನ ಎಂಟರ್ ಮಾಡಿಲ್ಲ ಅಂದರೆ ಡಿಫಾಲ್ಟಾಗಿ 10,000 ಅಂತ ವ್ಯಾಲ್ಯೂ ಫಿಕ್ಸ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಕಾಲಮ್ ಬಂದು ಡಿಪಾರ್ಟ್ಮೆಂಟ್ ಅಂತ. ಡಿಪಾರ್ಟ್ಮೆಂಟ್ ಕಾಲಮ್ದು ಡೇಟಾ ಟೈಪ್ ಬಂದು VARCHAR ಅಂತ. ಇದು ಕೂಡ ವ್ಯಾಲ್ಯೂನ ಎಂಟರ್ ಮಾಡಬೇಕಂತ ಏನು ಮ್ಯಾಂಡೇಟರಿ ಇರೋದಿಲ್ಲ, ಏಕೆಂದರೆ ನಲ್ ವ್ಯಾಲ್ಯೂನು ಕೂಡ ಅಕ್ಸೆಪ್ಟ್ ಮಾಡುತ್ತೆ ಇದು. ಇವಾಗ ಯಾವ ರೀತಿ ಕ್ರಿಯೇಟ್ ಮಾಡೋದು ಈ ಟೇಬಲ್ನ ಅಂತ ತಿಳ್ಕೊಳ್ಳೋಣ. ಕ್ರಿಯೇಟ್ ಟೇಬಲ್, ಆ ಟೇಬಲ್ದು ನೇಮ್ ಏನಂತ ಐತೆ, ಎಂಪ್ಲಾಯಿ ಅಂತ ಐತೆ ಅಲ್ವಾ. ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂದರೆ ಕ್ರಿಯೇಟ್ ಟೇಬಲ್, ಆ ಟೇಬಲ್ದು ನೇಮ್ ಏನಂತ ತೊಗೊಂಡಿದ್ದೀವಿ, ಎಂಪ್ಲಾಯಿ ಅಂತ ಕೊಡ್ತೀವಿ. ನೆಕ್ಸ್ಟು ಫಸ್ಟ್ ಕಾಲಮ್ ಬಂದು ಏನು, ಐ ಡಿ. ಆ ನೇಮ್ದು ಏನು ಐ ಡಿ, ಅದ್ರ ಡೇಟಾ ಟೈಪ್ ಇಂಟ್. ಸೊ ಐ ಡಿ ಇಂಟ್. ನೆಕ್ಸ್ಟ್ ಪ್ರೈಮರಿ ಕೀ ಅಲ್ವಾ, ಕನ್ಸ್ಟೆಂಟ್ನ ಸ್ಪೆಸಿಫೈ ಮಾಡಬೇಕು. ಪ್ರೈಮರಿ ಕೀ ಮತ್ತು ಆಟೋ ಇನ್ಕ್ರಿಮೆಂಟ್ ಕೊಟ್ಟಿದ್ದೀನಿ, ಅದೇ ಆಟೋಮೆಟಿಕ್ಕಾಗಿ ವ್ಯಾಲ್ಯೂ ಇನ್ಕ್ರಿಮೆಂಟ್ ಆಗಬೇಕು ಅಂತ. ನೆಕ್ಸ್ಟ್ ಯಾವ ಕಾಲಮು, ನೇಮ್ ಯಾವ ಡೇಟಾ ಟೈಪು, VARCHAR. ಇದು ಕೂಡ ನಾಟ್ನಲ್. ನೇಮ್ VARCHAR.
ನಾಟ್ ನಲ್. ನೆಕ್ಸ್ಟ್ ಇನ್ನೊಂದು ಯಾವ್ದು ಕಾಲಮ್, ಸ್ಯಾಲ್ರಿ ಡೆಸಿಮಲ್ 10,2. ನೆಕ್ಸ್ಟ್ ಇದು ನಲ್ ಕೂಡ ಇರ್ಬೋದು, ಅಂದರೆ ಡಿಫಾಲ್ಟ್ ವ್ಯಾಲ್ಯೂನ ಕೊಟ್ಟಿದ್ದೀವಿ ನಾವು. ಇನ್ನೊಂದು ಕಾಲಮ್ ಏನು, ಡಿಪಾರ್ಟ್ಮೆಂಟ್ ಅಂತ ಇನ್ನೊಂದು ತೊಗೊಂಡಿದ್ದೀವಿ. ಇದು ಏನು ಡೇಟಾ ಟೈಪು ವ್ಯಾರ್ಕ್ಯಾರು, ಮತ್ತು ನಲ್ ಕೂಡ ಇದು ಇರ್ಬೋದು. ಯಾವ ರೀತಿ ಕ್ರಿಯೇಟ್ ಮಾಡೋದು, ಕಾಲಮ್ ನೇಮ್ ಡಿಪಾರ್ಟ್ಮೆಂಟ್, ಅದ್ರ ಡೇಟಾ ಟೈಪ್ ವ್ಯಾರ್ಕ್ಯಾರ್, ಮತ್ತು ಅದು ನಲ್ ಬೇಕಾದ್ರೆ ಇರ್ಬೋದಲ್ವ. ನೀವು ಏನೇನು ಸ್ಪೆಸಿಫೈ ಮಾಡಿಲ್ಲ ಅಂದರೆ ಅದು ನಲ್ ಇರ್ಬೋದು ಅಂತ, ಬೇಕಂದರೆ ನೀವು ಸ್ಪೆಸಿಫೈ ಕೂಡ ಮಾಡ್ಬೋದು. ನೆಕ್ಸ್ಟ್ ಅದಾದಮೇಲೆ ಕೋಲನ್ ಹಾಕಬೇಕು. 0 rows ಅಫೆಕ್ಟೆಡ್. ಇವಾಗ ನಾವು ಟೇಬಲ್ ಕ್ರಿಯೇಟ್ ಆಗೋಯ್ತೋ ಇಲ್ವೋ ಅಂತ ಚೆಕ್ ಮಾಡಬೇಕು. ಯಾವ ರೀತಿ ಚೆಕ್ ಮಾಡೋದು ಅಂತಂದರೆ, ಡಿಸ್ಕ್ರಿಪ್ಷನ್ ಟೇಬಲ್ ನೇಮ್, ನೋಡಿ ನಿಮಗೆ ಟೇಬಲ್ ಕ್ರಿಯೇಟ್ ಆಗಿದೆ, ಅದ್ರದ್ದು ಸ್ಟ್ರಕ್ಚರ್ ತೋರಿಸ್ತೈತೆ. ಇವಾಗ ನೋಡಿ ಐ ಡಿ ಅಂತ ಫಸ್ಟ್ ಕಾಲಮು, ಅದ್ರದ್ದು ಡೇಟಾ ಟೈಪ್ ಇಂಟೀಜರ್, ಪ್ರೈಮರಿ ಕೀ, ಆಟೋ ಇನ್ಕ್ರಿಮೆಂಟ್ ಯೂಸ್ ಮಾಡಿದ್ದೀವಿ, ನೇಮು. ಈಗ ಟೇಬಲ್ ಕ್ರಿಯೇಟ್ ಆಗಿದೆ. ನಾನು ನೆಕ್ಸ್ಟ್ ಆ ಡೇಟಾಬೇಸಲ್ಲಿ ಯಾವುದ್ಯಾವುದು ಟೇಬಲ್ ಇದೆ ಅಂತ ಚೆಕ್ ಮಾಡಬೇಕು. ಯಾವ ರೀತಿ ಚೆಕ್ ಮಾಡೋದು, ಶೋ ಟೇಬಲ್ಸ್. ನೋಡಿ ಎಂಪ್ಲಾಯಿ ಅನ್ನೋದು ಒಂದು ಟೇಬಲ್ ಕ್ರಿಯೇಟ್ ಆಗುತ್ತೆ. ಇವಾಗ ನಾನು ಟೇಬಲ್ ಒಳಗಡೆ ಏನಾದರೂ ಡೇಟಾ ಇದೆಯಾ ಅಂತ ಚೆಕ್ ಮಾಡಬೇಕು. ಅದಕ್ಕೆ ಸೆಲೆಕ್ಟ್ ಸ್ಟಾರ್ ಫ್ರಮ್ ಎಂಪ್ಲಾಯಿ. ಏನಕ್ಕೆ ಎಂಟಿ ಬರ್ತಾ ಇದೆ ಅಂದರೆ ನಾನು ಯಾವುದೇ ಡೇಟಾನ ಎಂಟರ್ ಮಾಡಿಲ್ಲ, ಅದಕ್ಕೆ ಎಂಟಿ ತೋರಿಸ್ತಾ ಇದೆ.